ವಚನ ಬ್ರಹ್ಮರೆಂದೇ ಪ್ರಖ್ಯಾತಿಯನ್ನು ಹೊಂದಿರುವ ದೇವರದಾಸಿಮಯ್ಯನವರ ಪವಿತ್ರ ಅಡಿದಾವರಿಗಳನ್ನು ಮನಮಂದಿರದಲ್ಲಿ ಧ್ಯಾನಿಸಿಕೊಂಡು ಸತ್ಸಂಗ ಸಮ್ಮೇಳನದಲ್ಲಿ ಭಾಗಿಗಳಾಗಿ ಜ್ಞಾನಾಮೃತವನ್ನು ಪಾನ ಮಾಡಲು ಬಂದ ಎನ್ನ ಆತ್ಮೀಯ ಶರಣು ತಂದೆ ತಾಯಿಗಳೇ, ನಿಮ್ಮೆಲ್ಲರಿಗೂ ಶರಣಾರ್ಥಿಗಳು. ಸುಕ್ಷೇತ್ರ ಗೋಗಿ ಗ್ರಾಮದಲ್ಲಿ ಭಗವತಿಯ ಅಪಾರ ಕೃಪೆಯಿಂದ ನಡೆದುಕೊಂಡು ಬಂದ ಪ್ರತಿ ವರ್ಷದಂತೆ ಈ ವರ್ಷವೂ ಕೂಡ ಸತ್ಸಂಗ ಕಾರ್ಯಕ್ರಮ 5 ದಿವಸಗಳ ಪರ್ಯಂತರ ನಿರ್ವಿಘ್ನವಾಗಿ ನಡೀತಾ ಇವತ್ತು ಮಹಾಮಂಗಲೋತ್ಸವದಲ್ಲಿ ನಾವೆಲ್ಲ ಪಾಲ್ಗೊಂಡಿದ್ದೀವಿ. ಅಧಿಕರಣವಾಗಿಟ್ಟುಕೊಂಡಿರ್ತಕ್ಕಂಥ ವಿಷಯವನ್ನು ಆಧರಿಸಿ ಪೂಜ್ಯರು ನಮ್ಮೆಲ್ಲರಿಗೂ ಸವಿಸ್ತಾರವಾಗಿ ತಿಳಿಸ್ತಾ ಬಂದಿದ್ದಾರೆ. ಭಾರತ ದೇಶದಲ್ಲಿ ಅನಂತ ಸಂತರು, ಶರಣರು, ದಾರ್ಶನಿಕರು ಹುಟ್ಟಿ ತಮ್ಮ ಅನುಭವವನ್ನು ಹಂಚಿಕೊಂಡಿರ್ತಕ್ಕಂಥ ಪುಣ್ಯ ಭೂಮಿಯಲ್ಲಿ ನಾವೆಲ್ಲ ಹುಟ್ಟಿದ್ದೀವಲ್ಲ, ಇದೇ ನಮ್ಮೆಲ್ಲರ ಭಾಗ್ಯ ಅಂತ. ಮಹಾತ್ಮರು ತಾವು ಕಂಡುಂಡ ಸತ್ಯವನ್ನು ವಚನ ರೂಪದಲ್ಲಿ, ಪದ್ಯಗಳ ರೂಪದಲ್ಲಿ, ದೋಹೆಗಳ ರೂಪದಲ್ಲಿ ನಮ್ಮೆಲ್ಲರ ಮುಂದೆ ಇಡಲಿಕ್ಕೆ ಪ್ರಯತ್ನವನ್ನು ಮಾಡಿದ್ದಾರೆ. ಅಂಥ ದಾಸಶ್ರೇಷ್ಠರಲ್ಲಿ ಒಬ್ಬರಾಗಿರ್ತಕ್ಕಂಥ ಕಬೀರದಾಸರ ದೋಹವನ್ನು ಇವತ್ತು ಚಿಂತನೆಗೆ ಇಟ್ಟುಕೊಂಡಿದ್ದಾರೆ. ಅದು ಯಾವುದ್ರಿ ಅಂತ ಕೇಳಿದ್ರೆ, ಯಾವ ಸದ್ಗುರುನಾಥನ ಮಹತ್ವವನ್ನು ಜಗತ್ತಿಗೆ ತಿಳಿಸುವ ಸಲುವಾಗಿ ಬಹು ಸುಂದರವಾಗಿರ್ತಕ್ಕಂಥ ಒಂದು ಮಾತನ್ನು ತಿಳಿಸ್ತಾ ಇದ್ದಾರೆ. ಗುರು ಗೋವಿಂದ ದೋಹು ಕಡೆ ಕಾಕು ಲಾಗೆ ಪಾಯ್ ಬಲಿಹಾರಿ ಗುರು ಆಪನೆ ಗೋವಿಂದ ದಿಯೋ ಬತಾಯ್. ಬಹಳ ಚಂದ ಕೇಳ್ತಾ ಇದ್ದಾರೆ. ನಮ್ಮ ಎದುರುಗಡೆ ಸದ್ಗುರುನಾಥನು ಬಂದು ನಿಂತಿದ್ದಾನ, ಪರಮಾತ್ಮನು ಬಂದು ನಿಂತಾರ. ಇವರಿಬ್ಬರು ಬಂದು ನಿಂತಿರ್ತಕ್ಕಂಥ ಸಂದರ್ಭದಲ್ಲಿ ನಾವು ಯಾರಿಗೆ ಮೊಟ್ಟ ಮೊದಲಿಗೆ ನಮಸ್ಕಾರ ಮಾಡಬೇಕು? ಇದು ಪ್ರಶ್ನೆ. ನಾನು ನಿಮಗೊಂದು ಕೇಳ್ತೀನಿ. ತಂದಿನೂ ಅದರ, ತಾಯಿನೂ ಅದರ ಮನ್ಯಾಗ. ತಂದೆ ತಾಯಿ ಇಬ್ಬರು ಇದ್ದಾರಲ್ಲ, ಮೊದಲು ಯಾರಿಗೆ ನಮಸ್ಕಾರ ಮಾಡಬೇಕು ಅಂತ ಕೇಳಿದ್ರೆ ನೀವು ಯಾರಿಗೆ ಅಂತೀರಿ? ನಿಮ್ಮ ಕಲ್ಪನಕ್ಕೆ ಯಾರು ಬರ್ತಾರೆ? ತಾಯಿಗೆ ಮೊದಲು ನಮಸ್ಕಾರ ಮಾಡಬೇಕು, ಏನು ತಂದೆಗೆ ಮಾಡಬೇಕು? ಯಾರಿಗ್ರಿ? ತಾಯಿಗೆ ಮಾಡ್ಬೇಕು. ಯಾಕೆ ತಾಯಿಗೆ ಮಾಡ್ಬೇಕಂತೀರಿ ನೀವು? ಏನು ಆಸ್ತಿ ನಿಮಗೆ ಆಸ್ತಿ ತಾಯಿ ಹಚ್ತಾಳೇನು? ತಂದೆ ಹಚ್ತಾರೆ. ತನ್ನ ಸಮಸ್ತ ಆಸ್ತಿಯನ್ನು ತಂದೆ ಮಗನಿಗೆ ಬರೀತಾನೆ. ಆದರೂ ಕೂಡ ತಾಯಿಗೆ ಮೊದಲು ನಮಸ್ಕಾರ ಮಾಡು ಅಂತ ಹೇಳಿತು ಶಾಸ್ತ್ರ. ಯಾಕೆ ತಾಯಿಗೆ ಮಾಡಬೇಕಂದ್ರೆ, ನಮಗೆ ತಂದೆ ಪರಿಚಯ ಮಾಡಿಸಿಕೊಟ್ಟಕಿನೇ ತಾಯಿ, ಹೌದಿಲ್ರಿ? ನಮಗೆ ಹುಟ್ಟಿದ ತಕ್ಷಣ ಅಪ್ಪ ಯಾರು ಅಂತ ಗೊತ್ತೇ ಇರಲಿಲ್ಲ. ತಾಯಿಯ ತೊಡಿ ಮೇಲೆ ಬೆಳೆದಿರ್ತಕ್ಕಂಥ ಮಗುವಿಗೆ ತಂದೆ ಪರಿಚಯ ತಾಯಿ ಮಾಡಿ ಕೊಟ್ಟಿದ್ದಿಲ್ಲ ಅಂದ್ರೆ ಯಾರಿಗೆ ತಂದೆ ಅನ್ನಬೇಕ್ರಿ? ಅದು ಕೂಸ, ಹೌದಿಲ್ಲ? ಒಂದಲ್ಲ, ಎರಡಲ್ಲ, 1000 ಸಲ ಹೇಳ್ತಾಳೆ, ಇವನೇ ನಿಮ್ಮಪ್ಪ, ಇವನೇ ನಿಮ್ಮಪ್ಪ ಅದನ್ನ ನೋಡು, ನಿಮ್ಮಪ್ಪ ಅದನ್ನು ನೋಡು ಅಂತ ಯಾವಾಗ ಮ್ಯಾಲಿಂದ ಮೇಲೆ ಆ ಕೂಸಿಗೆ ತಂದೆಯ ಪರಿಚಯವನ್ನು ಹೇಳಿಕೊಡ್ತಾಳ, ಅದರ ಮನಸ್ಸಿನಲ್ಲಿ ಒಂದು ದೃಢತೆ ಬರುತ್ತದ, ನಮ್ಮಪ್ಪ ಇವನೇ ಅದಾನ ಅಂತ. ಅಲ್ಲಿ ತನಕ ಗೊತ್ತೇ ಇರಂಗಿಲ್ಲಲ್ಲ. ಹೆಂಗೆ ಪ್ರಪಂಚದೊಳಗೆ ಇಬ್ಬರು ಇದ್ದಿರ್ತಕ್ಕಂಥ ಸಮಯದೊಳಗೆ ಮೊದಲು ತಾಯಿಗೇನೆ, ಯಾವತ್ತೂ ತಾಯಿ ಒಂದೇನೇ ಅದಾಳ. ಜಗತ್ತಿನಲ್ಲಿ ಒಬ್ಬ ಶ್ರೇಷ್ಠ ಮಹಾತ್ಮ ಜ್ಞಾನಿ ಆಗ್ಯಾನಂದ್ರೂ ಕೂಡ ಯಾವಾಗ ಸನ್ಯಾಸ ದೀಕ್ಷೆಯನ್ನು ತಗೊಂಡ ಅಂದ್ರೆ ತಂದೆಗೆ ನಮಸ್ಕಾರ ಮಾಡಲಿಲ್ಲ ಅಂದ್ರೆ ನಡೀತದಂತ. ಆದ್ರೆ ತಾಯಿಗೆ ಮಾತ್ರ ಸದಾ ನಮಸ್ಕಾರ ಮಾಡಲೇಬೇಕು ಅಂತ ಹೇಳ್ತದೆ. ಯಾಕಂದ್ರೆ ತಾಯಿ ದೇವರೆಂದು ವೇದ ಬಾಯಿ ಬಿಟ್ಟು ಹೇಳುತ್ತಿಹುದು. ಜಗತ್ತಿನೊಳಗೆ ತಾಯಿನೇ ದೇವರದಳಂತ ಹೆಂಗೆ ಶಾಸ್ತ್ರಗಳು ಹೇಳ್ತಾವಲ್ಲ, ಅದಕ್ಕೆ ನಾವು ಯಾವತ್ತೂ ಕೂಡ ತಾಯಿಗೆ ನಮಸ್ಕಾರ ಮಾಡಲೇಬೇಕು. ಇನ್ನು ಅಧ್ಯಾತ್ಮ ಮಾರ್ಗದಲ್ಲಿ ಬಂದಾಗ ಇಬ್ಬರು ಅದರ ನಮ್ಮ ಎದುರಿಗೆ, ಒಬ್ಬ ಪರಮಾತ್ಮನದನ, ಒಬ್ಬ ಸದ್ಗುರುನಾಥನು ಅದನ. ಇವರಿಬ್ಬರು ನಿಂತಾಗ ಯಾರಿಗೆ ನಮಸ್ಕಾರ ಮಾಡಬೇಕು ಅಂತ ಕೇಳ್ತಾರೆ ಅವರು. ಅದಕ್ಕೆ ಕಬೀರದಾಸ ಅಂತನ, ಮೊಟ್ಟ ಮೊದಲು ನಾನು ನಿನಗೆ ನಮಸ್ಕಾರ ಮಾಡ್ತೀನಿ ಸದ್ಗುರುನಾಥ, ಗುರುವಿಗೇ ನಮಸ್ಕಾರ ಮಾಡ್ತೀನಿ ಅಂದ್ರೆ ಅವರು. ಯಾಕ ಅಂತ ಕೇಳಿದ್ರ, ಗೋವಿಂದ ದಿಯೋ ಬತಾಯ್, ನೀನು ಪರಮಾತ್ಮನ ಪರಿಚಯವನ್ನು ಮಾಡಿಕೊಟ್ಟು
ಅವಾಗ ಪರಮಾತ್ಮನ ಸ್ವರೂಪ ಸತ್ತು ಚಿತ್ತು ಆನಂದ ನಿತ್ಯ ಪರಿಪೂರ್ಣವಾಗಿರ್ತಕ್ಕಂಥ ಪರಬ್ರಹ್ಮ ಅದನ ಅಂತಕ್ಕಂಥ ಜ್ಞಾನ ನಮಗಾಯ್ತೇ ಹೊರತು ನಮಗೆ ತಿಳಿಸ್ತಕ್ಕಂಥ ಗುರುಗಳೇ ಇರಲಿಲ್ಲ ಅಂದ್ರೆ ದೇವರ ಪರಿಚಯ ಹೆಂಗಾಗ್ತಿತ್ರಿ? ಅದಕ್ಕೆ ಸದ್ಗುರುನಾಥ ದೇವರಕ್ಕಿಂತ ದೊಡ್ಡವ. ದೇವರು ಮಾಡಲಿಕ್ಕೆ ಅಸಾಧ್ಯವಾಗಿರ್ತಕ್ಕಂಥ ಕಾರ್ಯವನ್ನು ಸದ್ಗುರುನಾಥ ಮಾಡಿಕೊಡ್ತಾನೆ ಪ್ರಪಂಚದೊಳಗೆ. ಯಾರು ನಮ್ಮ ಅಜ್ಞಾನ ಕಳೀಲಿಲ್ಲ, ಯಾವ ದೇವತೆಗಳು ಸಹಿತ ನಮ್ಮ ಮೋಹವನ್ನು ಕಳೀಲಿಕ್ಕೆ ಸಾಧ್ಯ ಇಲ್ಲ. ಒಬ್ಬ ಸದ್ಗುರುನಾಥನ ಕೃಪಾ ನಮ್ಮ ಮೇಲೆ ಆಯಿತು ಅಂದ್ರೆ ಸಮಸ್ತ ಅನಾದಿ ಕಾಲದಿಂದ ಬೆನ್ನಟ್ಟಿರ್ತಕ್ಕಂಥ ಅಜ್ಞಾನ ಕಳ್ಕೊಳ್ತಕ್ಕಂಥ ಸಾಮರ್ಥ್ಯ ಬರ್ತದೆ. ದೇವರಿಗೆ ಕಳೆಯಕ್ಕೆ ಬರಲಿಲ್ಲ. ನಿಮಗೆ ಗೊತ್ತದ, ಅರ್ಜುನ ಇಂದ್ರಕೀಲ ಪರ್ವತದಲ್ಲಿ ತಪಸ್ಸನ್ನು ಮಾಡಿದ. ಶಿವನನ್ನು ಕುರಿತು ತಪಸ್ಸನ್ನು ಮಾಡಿ ಆ ತಪಸ್ಸಿನ ಬಲದಿಂದ ಭಗವಂತನ ಸಾಕ್ಷಾತ್ಕಾರ ಮಾಡಿಕೊಂಡ. ಶಿವ ಪ್ರತ್ಯಕ್ಷನಾಗಿ ಅವನಿಗೆ ಪಾಶುಪತಾಸ್ತ್ರವನ್ನು ಕೊಟ್ಟ. ಆದ್ರೆ ಮೋಹ ಕಳಿಲಿಲ್ಲ, ಅಜ್ಞಾನ ಕಳಿಲಿಲ್ಲ. ಅಜ್ಞಾನ ಕಳೆದ್ರೆ ಯಾರು ಅರ್ಜುನಂದು ಅಂತ ಕೇಳಿದ್ರೆ ಶ್ರೀಕೃಷ್ಣ ಪರಮಾತ್ಮ ಜಗದ್ಗುರುವಾಗಿ 18 ಅಕ್ಷೋಹಿಣಿ ಸೈನ್ಯದ ಮಧ್ಯದಲ್ಲಿ ಭಗವದ್ಗೀತೆಯನ್ನು ಉಪದೇಶ ಮಾಡಿ ಅವನ ಅಂತಃಕರಣದಲ್ಲಿರ್ತಕ್ಕಂಥ ಅಜ್ಞಾನ ಮತ್ತು ಮೋಹರೂಪ ಕಶ್ಮಲವನ್ನು ಕಳೆದೇ ವಿನಃ ಪರಮಾತ್ಮನಿಗೂ ಆ ಕೆಲಸ ಮಾಡೋಕ್ಕಾಗಲಿಲ್ಲ. ಅಂದ್ರೆ ಯಾರು ಶ್ರೇಷ್ಠ ಅದರಿ? ಸದ್ಗುರುನಾಥನೇ ಶ್ರೇಷ್ಠ ಅದನ. ನಿಮಗೆ ಗೊತ್ತದ, ಮಹಾರಾಷ್ಟ್ರದಲ್ಲಿ ನಾಮದೇವ ಅಂತಕ್ಕಂಥ ಒಬ್ಬ ವಿಠ್ಠಲನ ಭಕ್ತ. ದಿನನಿತ್ಯ ನಾವು ಹೆಂಗೆ ನಿಮ್ಮ ಎದುರಿಗೆ ಕುಂತೀವಲ್ಲ, ನೀವು ಹೆಂಗೆ ನಮ್ಮ ಎದುರಿಗೆ ಕುಂತೀರಿ, ಪರಮಾತ್ಮ ಹಿಂಗೆ ಎದುರಿಗೆ ಕುಂತು ದರ್ಶನ ಕೊಡ್ತಿದ್ದಂಥ ಅವನಿಗೆ. ದಿನಾ ಭೋಜ್ಯಗಳನ್ನು ಊಟ ಮಾಡಿಸ್ತಿದ್ದ. ಪರಮಾತ್ಮನ ಜೊತೆ ಪ್ರತಿನಿತ್ಯ ಮಾತಾಡ್ತಿದ್ದ. ನಾಮದೇವ ಎಂಥ ದೊಡ್ಡವರಂತ ನಾವು ಕರಿತೀವಿ. ಸಗುಣ ಸಾಕಾರ ಪರಮಾತ್ಮನ ದರ್ಶನ ಆಗಿದ್ದರೂ ಸಹಿತ ಅವನ ಅಜ್ಞಾನ ಕಳೆದಿರಲಿಲ್ಲ. ಒಮ್ಮೆ ಯಾವಾಗ ಸಂತರ ಮೇಳ ಎಲ್ಲ ಎಲ್ಲಿ ಸೇರಿತ್ತು ಅಂದ್ರೆ ಗೋರಾ ಕುಂಬಾರನ ಮನೆಯೊಳಗೆ ಬಂದಿದ್ದರು. ನಾಮದೇವ, ಜ್ಞಾನೇಶ್ವರ, ಎಲ್ಲ ಸಂತರ ಮೇಳ ಎಲ್ಲ ಗೋರಾ ಕುಂಬಾರನ ಮನೆಯೊಳಗೆ ಸೇರಿರ್ತಕ್ಕಂಥ ಸಂದರ್ಭದೊಳಗೆ ಎಲ್ಲರೂ ಕುಂತಿದ್ರು. ಹಿಂಗೆ ಸಂತರು ಕುಂತು ಚರ್ಚೆ ಮಾಡ್ತಾ ಹೋದಾಗ ಜ್ಞಾನೇಶ್ವರ ಮಹಾರಾಜ ಗೋರಾ ಕುಂಬಾರಿಗೆ ಹೇಳಿದಂತ, ನೋಡು ಗೋರಾ ಕುಂಬಾರ, ಇಲ್ಲೆಲ್ಲ ಗಡಿಗೆಗಳು ಕುಂತಾವಲ್ಲ, ಇದ್ರೊಳಗೆ ಯಾವ ಸುಟ್ಟಾವು, ಯಾವ ಹಸಿ ಅದಾವು, ಒಂದಿಷ್ಟು ಪರೀಕ್ಷೆ ಮಾಡು ಅಂತ ಹೇಳಿದಂತ. ಯಾಕ? ನಮಗೆ ಗೊತ್ತಾಗಂಗಿಲ್ಲ ಗಡಿಗೆ ಪಕ್ಕ ಸುಟ್ಟೋದು ಕಚ್ಚಾ ಸುಟ್ಟೋದು ಅಂತ. ಮಾಡಿ ಯಾರು ಅದರೊಳಗೆ ಪರಿಣತಿ ಹೊಂದಿರ್ತಾರ ಅವರಿಗೆ ಗೊತ್ತಾಗ್ತದಂತ ತಿಳ್ಕೊಂಡು ಜ್ಞಾನೇಶ್ವರ ಮಹಾರಾಜರು ಆ ಕುಂಬಾರನಿಗೆ ಹೇಳಿದಾಗ ಅವ ಎಲ್ಲರೂ ಕುಂತಿದ್ರಲ್ಲ ಸಂತರು, ಅವರೆಲ್ಲರ ತೆಲಿಗೆ ಬಡ್ಕೋತ ಹೊಂಟಿದ್ನಂತ. ಎಲ್ಲರೂ ಸುಮ್ಮನೆ ಕುಂತಿದ್ರು. ಯಾವಾಗ ನಾಮದೇವನ ಪಾಳಿ ಬಂತು ಅವನ ತಲೆ ಮೇಲೆ ಬಡದ್ರಂತ. ಬಡಿಯಾಕೆ ಹೊಂಟಿದ್ದ, ನನಗೆ ಯಾಕ ಅಂತ ಹಿಂಗೆ ಸರದವ ಹಿಂದಕ್ಕೆ. ಯಾಕ? ಅವನೊಳಗೇನಿತ್ತು, ನಾನು ಪರಮಾತ್ಮನ ಸಾಕ್ಷಾತ್ಕಾರ ಮಾಡಿಕೊಂಡವ, ಪ್ರತಿನಿತ್ಯ ಊಟ ಮಾಡಿಸ್ತೀನಿ, ದೇವ್ರ ಜೊತೆಗೆ ಮಾತಾಡ್ತೀನಿ ಅಂದ್ರೆ ನನಗಿಂತ ದೊಡ್ಡವ್ರು ಯಾರು ಅಂತಕ್ಕಂಥ ಅವನಿಗೆ ಅಹಂಕಾರ ಬಂದಿತ್ತಲ್ಲ. ನನಗೆ ಯಾಕೆ ಬಡಿತಿದಿ ಅಂದ. ಆವಾಗ ಗೋರಾ ಕುಂಬಾರ ಹೇಳಿದ್ನಂತ, ಕಚ್ಚಾರೆ ಕಚ್ಚಾ ನಹಿ ಹೈ ಗುರು ಕಾ ಬಚ್ಚಾ ಅಂದವ. ಇದು ಒಂದೇ ಕಚ್ಚಾ ಅದ ನೋಡು ಗಡಿಗೆ ಅಂದಂತಾವ. ಇವು ಯಾಕೆ ಕಚ್ಚಾ ಅದ ಅಂದ್ರೆ ಇವನಿನ್ನೂ ಗುರುವಿನ ಮಗನೇ ಆಗಿಲ್ಲ, ಅದಕ್ಕೆ ಇದು ಒಂದೇ ಗಡಿಗೆ ಏನಾಗಿದೆ ಅಂದ್ರೆ ಕಚ್ಚಾ ಉಳಿದದ ಅಂತ ಇಷ್ಟಂದ. ಭಾಳ ತಾಪಾಯ್ತು ಅವನಿಗೆ, ಭಾಳ ತ್ರಾಸಾಯಿತು. ಅಲ್ಲಿಂದ ಎದ್ದು ಹೋಗಿಬಿಟ್ಟ ಮನೆಗೆ, ಅಳ್ಕೋತ ಮಲ್ಕೊಂಡ. ನನಗೆ ಅಪಮಾನ ಆಯ್ತಲ್ಲ, ಇಷ್ಟೆಲ್ಲ ಸಂತರ ಮಧ್ಯದೊಳಗೆ ನನಗೆ ಅಪಮಾನ ಆಯಿತು, ಪರಮಾತ್ಮ ನನಗೆ ಯಾಕೆ ಇಂಥ ಸ್ಥಿತಿ ಬಂತು ಅಂತ ಊಟ ಬಿಟ್ಟ, ನೀರು ಬಿಟ್ಟ. ಹಗಲು ರಾತ್ರಿ ಕಣ್ಣೀರು ಧಾರಾಕಾರವಾಗಿ ಹರಿತಿತ್ತು. ಪರಮಾತ್ಮನಿಗೆ ಸಹನ ಆಗಲಿಲ್ಲ ಅಂತ ವಿಠ್ಠಲ ಬಂದ. ಯಾಕೋ ಮಲ್ಕೊಂಡಿದ್ದೆ, ಯಾಕ ಏಳು ಊಟ ಮಾಡು ಅಂತ ಎಬ್ಬಿಸ್ತಿದ್ದ. ನಾವು ಊಟ ಮಾಡಂಗಿಲ್ಲ ಅಂದವು. ಯಾಕೇನಾಗ್ಯದ, ಏನಾಗಬೇಕು, ಅಷ್ಟೆಲ್ಲ ಸಂತರ ಮಧ್ಯದೊಳಗೆ ನನಗೆ ಅಪಮಾನ ಮಾಡಿಸಿದಲ್ಲ, ನಿನಗೆ ಚಲೋ ಕಾಣುತ್ತದೇನು ಅಂತ ಕೇಳಿದಾಗ ಈ ಎಲ್ಲ ಯುಕ್ತಿ ನಾನೇ ಮಾಡಿಸಿದ್ದಂತ ಪಾಂಡುರಂಗ. ಯಾಕೆ ಹಿಂಗೆ ಮಾಡಿದಿ, ನಾನು ನಿನ್ನ ಭಕ್ತ ಇದ್ನೋ ಇಲ್ಲೋ ಅಂತಂದಾಗ, ಇಲ್ಲಪ್ಪ ನೀ ನನ್ನ ನಿಜವಾದ ಭಕ್ತ, ನಿನ್ನ ಮ್ಯಾಲೆ ನನಗೆ ಬಹಳ ಪ್ರೀತಿ ಅದ, ಅದಕ್ಕೆ ನಾ ಈ ಕೆಲಸ ಮಾಡಿದೆ ಅಂದ್ರೆ
ಭಕ್ತರಿಗೆ ಅಪಮಾನ ಆದ್ರೇ ಭಗವಂತನಿಗೆ ಇಷ್ಟ ಆಗ್ತದೇನು ಅಂತ ಪ್ರಶ್ನೆ ಮಾಡಿದ. ಹಂಗಲ್ಲ, ನೀನು ಇನ್ನೂ ನನ್ನ ಯಥಾರ್ಥವಾಗಿರ್ತಕ್ಕಂಥ ಸ್ವರೂಪವನ್ನು ತಿಳ್ಕೊಳ್ಳಿಲ್ಲ. ಪರಿಚಿನ್ನದೊಳಗೆ ನನ್ನನ್ನು ಅಳೆಯಕತ್ತಿದಿ. ಪರಿಪೂರ್ಣವಾಗಿರ್ತಕ್ಕಂಥ ವ್ಯಾಪಕ ಸ್ವರೂಪದ ಪರಿಚಯ ನಿನಗೆ ಮಾಡಿಸಿಕೊಡಬೇಕಾಗ್ಯದ. ಅದಕ್ಕೆ ನಾ ಯುಕ್ತಿ ಮಾಡಿದ್ನೆ, ಇದು ನನ್ನಿಂದ ಸಾಧ್ಯ ಆಗಂಗಿಲ್ಲ. ಅದಕ್ಕೆ ನೀನು ವಿಶೋಭ ಕೇಚರಿ ಅಂತಕ್ಕಂಥ ಒಬ್ಬ ಸದ್ಗುರುನಾಥ ಅದರ ಗುರುಗಳದರ, ಅವ್ರ ಹತ್ರ ಶರಣಾಗತನಾಗಿ ಪರಮಾತ್ಮನ ಯಥಾರ್ಥ ಸ್ವರೂಪವನ್ನು ತಿಳುಕೊ ಅಂತ ಯಾವಾಗ ಪಾಂಡುರಂಗ ಆದೇಶ ಮಾಡಿದ, ಪುನಃ ವಿಶೋಭ ಕೇಚರಿ ಹತ್ರ ಹೋಗಿ ಶರಣಾಗತನಾಗಿ ಅವಾಗ ಆತ್ಮಜ್ಞಾನವನ್ನು ತಿಳ್ಕೊಂಡು ಪರಮಾತ್ಮ ಬರೀ ವಿಠ್ಠಲನ ರೂಪದೊಳಗೆ ಅಷ್ಟೇ ಇಲ್ಲ, ಸಕಲ ಚರಾಚರಗಳಲ್ಲಿ ಭಗವಂತ ತುಂಬಿಕೊಂಡಾನ ಅಂತಕ್ಕಂಥ ಜ್ಞಾನ ಆಯಿತು ಅಂತ ತಿಳ್ಕೊಂಡನೆ. ನಾಮದೇವ ಒಂದು ದಿನ ನೈವೇದ್ಯ ಮಾಡಿ ನದಿ ದಂಡಿ ಕುಂತ್ಕೊಂಡು ಎಲ್ಲ ಅಡಿಗೆ ಮಾಡಿಟ್ಟ. ಪುಲಿಕಿ ಅದು ಮಾಡಿ ಇನ್ನು ಪರಮಾತ್ಮನಿಗೆ ನೈವೇದ್ಯ ಮಾಡಿ ಊಟ ಮಾಡಬೇಕಂತ ನೀರು ತರಕ್ಕೆ ಹೋಗಿದ್ದ ನದಿಯಾಗ. ಅವಾಗ ನಾಯಿ ಏನು ಮಾಡ್ತೆ ಅಂದ್ರೆ ಆ ಪುಲಿಕಿ ಎತ್ಕೊಂಡು ಹೊಂಟಿತ್ತಂತ. ಪುಲಿಕಿ ಅಂದ್ರೆ ಏನು? ಚಪಾತಿ. ನೀವು ಎಣ್ಣೆ ಹಚ್ಚಿದ್ರಿ ಅಂದ್ರೆ ಚಪಾತಿ ಆಗ್ತದ, ಹಾಗೆ ಬೆಂಕಿಯಾಗ ಅದನ್ನೇ ಬೇಯಿಸಿದ್ರಿ ಅಂದ್ರೆ ಮಹಾರಾಷ್ಟ್ರ ಕಡೆ ಅದಕ್ಕೆ ಪುಲಿಕಿ ಅಂತಾರೆ. ಅದನ್ನು ಎತ್ಕೊಂಡು ಹೊಂಟಿತ್ತು ನಾಯಿ ತಿನ್ನಬೇಕಂತ. ಒಳ್ಳೆ ಬರ್ತಿದ್ದ ನೀರು ತಗೊಂಡು ನೋಡಿದ, ಅಯ್ಯೋ ಪುಲಿಕಿ ಎತ್ಕೊಂಡು ಹೊಂಟದ ನಾಯಿ ಅಂತ ತಿಳ್ಕೊಂಡು ತುಪ್ಪದ ಮೆಳ್ಳಿ ಹಿಡ್ಕೊಂಡು ಹೊಂಟಂತ. ಹೇ ಪರಮಾತ್ಮ, ಬರೀ ಒಣ ಪುಲಿಕಿ ತಿಂದೆ ಅಂದ್ರೆ ನಿನಗೆ ಹೊಟ್ಟೆ ನೋಯಿಸ್ತದ, ಅದಕ್ಕೆ ಮ್ಯಾಲೆ ಒಂದಿಷ್ಟು ತುಪ್ಪ ಸವರ್ತೀನಿ, ನಿಲ್ಲು ಅಂತ ಹೊಂಟಿದ್ನಂತ. ಎಂಥ ಆಶ್ಚರ್ಯ ಅಂದ್ರೆ ಅವನ ದೃಷ್ಟಿ ಏನಾಗಿತ್ತು ಅಂದ್ರೆ ನಾಯಿಯೊಳಗೂ ಕೂಡ ವಿಠ್ಠಲನ ದರ್ಶನ ಮಾಡ್ತಕ್ಕಂಥ ಸಾಮರ್ಥ್ಯ ಅದು ಯಾರಿಂದ ಬಂದಿತ್ತು ಅಂದ್ರೆ ಸದ್ಗುರುನಾಥನ ಕೃಪಾ ಪ್ರಸಾದದಿಂದ ಬಂದಿತ್ತು ಅಂತ ತಿಳ್ಕೊಂಡನೆ. ಅದಕ್ಕನೇ ಶಾಸ್ತ್ರಗಳು ವಿದ್ಯಾ ವಿನಯ ಸಂಪನ್ನೆ ಬ್ರಾಹ್ಮಣೆ ಗವಿಹಸ್ತಿನಿ ಶುನಿ ಚೈವ ಸ್ವಪಾಕೇಚ ಪಂಡಿತ ಸಮದರ್ಶನ. ಜ್ಞಾನಿಯ ದೃಷ್ಟಿ ಹೆಂಗಾಗಿರ್ತದಂದ್ರೆ ಒಂದು ನಾಯಿ, ಕತ್ತಿ, ಹಂದಿ ಎಲ್ಲ ಬ್ರಾಹ್ಮಣ ಎಲ್ಲರೊಳಗೂ ಕೂಡ ಭಗವಂತನನ್ನು ನೋಡ್ತಕ್ಕಂಥ ತಾಕತ್ತು ಆ ಪಂಡಿತನಿಗೆ ಬರಬೇಕಾಗಿತ್ತಂದ್ರೆ ಅದು ಗುರು ಕೃಪಾದಿಂದ ಸಾಧ್ಯ ಆಗ್ತದಂತ ತಿಳ್ಕೊಂಡನೆ. ಗುರು ದೇವರ್ಕಿಂತ ದೊಡ್ಡವದನ ಅಂತಕ್ಕಂಥ ಮಾತನ್ನು ಇವತ್ತು ಮಹಾತ್ಮ ಯಾವ ಕಬೀರದಾಸ ನಮ್ಮೆಲ್ಲರಿಗೂ ಉಪದೇಶ ಮಾಡ್ತಾ ಇದ್ದಾನಲ್ಲ. ಅದಕ್ಕೆ ಜೀವನದೊಳಗೆ ದೇವರನ್ನು ಕಾಣಬೇಕು, ನಾವು ಪರಮಾತ್ಮನ ದರ್ಶನವನ್ನು ಮಾಡಬೇಕಂತಕ್ಕಂಥ ಅಪೇಕ್ಷೆ ನಿಮ್ಮೊಳಗಿತ್ತು ಅಂತ ಕೇಳಿದ್ರೆ ಮೊಟ್ಟ ಮೊದಲಿಗೆ ಒಬ್ಬ ಯೋಗ್ಯನಾಗಿರ್ತಕ್ಕಂಥ ಗುರುವನ್ನು ಹುಡುಕ್ರಿ. ಪ್ರಪಂಚದೊಳಗೆ ಸಾಕಷ್ಟು ಮಂದಿ ಗುರು ರೂಪದೊಳಗೆ ಕಂಡರೂ ಕೂಡ ಅವರಲ್ಲಿ ಗುರುತ್ವ ಐತೋ ಇಲ್ಲೋ ಅಂತಕ್ಕಂಥ ಭರವಸೆ ಕಮ್ಮಿ ಇರೋದ್ರಿಂದ ಗುರು ಪಹಚಾನ್ ಕೆ ಕರ್ನ ಪಾನಿ ಚಾನ್ ಕೆ ಪೀನಾ. ಅದಕ್ಕೆ ಏನಂತಾರೆ ಅವರು, ಗುರುಗಳನ್ನು ಮಾಡ್ಕೋಬೇಕಾದ್ರೆ ನೀವು ವಿಚಾರ ಮಾಡಿ ಇವರೊಳಗೆ ಶ್ರೋತ್ರಿಯತ್ವ ಬ್ರಹ್ಮನಿಷ್ಠತ್ವ ಅಂತಕ್ಕಂಥ ಗುಣಗಳು ಅದವೋ ಇಲ್ಲೋ ಅಂತ ವಿಚಾರ ಮಾಡಿ ಒಬ್ಬ ಯೋಗ್ಯನಾಗಿರ್ತಕ್ಕಂಥ ಶ್ರೋತ್ರಿಯ ಬ್ರಹ್ಮನಿಷ್ಠ ಸದ್ಗುರುವನ್ನು ಮಾಡಿಕೊಂಡ್ರಿ ಅಂತ ಕೇಳಿದ್ರೆ ಇಂಥ ದಿವ್ಯ ಜ್ಞಾನವನ್ನು ಅನುಭವಿಸ್ಲಿಕ್ಕೆ ಬರ್ತದಂತ ತಿಳ್ಕೊಂಡನೇ ಶಾಸ್ತ್ರಗಳು ನಮ್ಮೆಲ್ಲರಿಗೂ ಉಪದೇಶ ಮಾಡ್ತಾ ಇದ್ದವು. ಅದಕ್ಕೆ ತಾವೆಲ್ಲರೂ ಕೂಡ ಪ್ರತಿ ವರ್ಷ 5 ದಿವಸಗಳ ಪರ್ಯಂತರವಾಗಿ ಸತ್ಸಂಗ ಕಾರ್ಯಕ್ರಮವನ್ನು ಮಾಡ್ತಾ ಬರ್ತಾ ಇದ್ದೀರಿ. ಇದು ಇನ್ನೂ ಉತ್ತರೋತ್ತರ ಗತಿಯೊಳಗೆ ಬೆಳಿಬೇಕಾದ್ರೆ ಗುರುಗಳದು ಭಗವತಿಯ ಕೃಪಾ ಬಹಳ ಜರೂರಿ ಅದ ಅಂತ ತಿಳ್ಕೊಂಡನೆ ನಾವು ಆ ಎಲ್ಲ ಸಮಸ್ತ ಏನೇನು ಕರ್ಮಗಳನ್ನು ಮಾಡ್ತೀವಿ ಅದನ್ನು ಭಗವದರ್ಪಣ ಮಾಡಿದ್ವಿ ಅಂತ ಕೇಳಿದ್ರೆ ಇದರೊಳಗೆ ಯಾವ ಅಭಿಮಾನ ಇರಲಾರ್ದಂಗೆ ನಿರಭಿಮಾನತದಿಂದ ಮಾಡಿರ್ತಕ್ಕಂಥ ಸೇವೆನೇ ಪರಮಾತ್ಮನಿಗೆ ಸಲ್ತದ. ಅದಕ್ಕೆ ತಾವೆಲ್ಲ ಸದ್ಭಕ್ತರು ತನು ಮನ ಧನಗಳಿಂದ ಈ ಕಾರ್ಯಕ್ರಮವನ್ನು ಯಶಸ್ವಿ ರೀತಿಯಿಂದ ಮಾಡ್ತಾ ಬರ್ತಾ ಇದ್ದೀರಿ. ಅದಕ್ಕೆ ನಮಗೆ 5 ದಿವಸ ಪ್ರವಚನ ಹೇಳಿದರು. ಏನು ಹೇಳಿದ್ರು ಏನು ಬಿಟ್ಟರು ಗೊತ್ತಿಲ್ಲ. ಎಷ್ಟು ತಿಳಿತೋ ಎಷ್ಟು ನೆನಪಿರ್ತದೋ ಎಷ್ಟು ಇರಂಗಿಲ್ಲೋ ಅದನ್ನೂ ಗೊತ್ತಾಗಂಗಿಲ್ಲ. ಅದಕ್ಕೆ ಏನು ಮಾಡ್ಬೇಕಂದ್ರೆ 5 ದಿನ ಕೇಳಿದ್ದು 1 ವರ್ಷ ಪರ್ಯಂತರವಾಗಿ ಅದನ್ನು ನೆನಪಿಡಬೇಕಾದ್ರೆ ಮಾತುಗಳು ನೆನಪಿಲ್ಲ ಅಂದ್ರೆ ಏನಾಯಿತು? ಪರಮಾತ್ಮನ ನಾಮಸ್ಮರಣೆ ಮಾಡಂದರ, ಪರಮಾತ್ಮನನ್ನು ನೆನೆಸಂದರ
ಒಂದಿಷ್ಟು ಎದ್ದ ತಕ್ಷಣ ಪರಮಾತ್ಮನ ನೆನೆಸ್ರಿ, ಮಲಗುವಾಗ ಒಂದಿಷ್ಟು ಪರಮಾತ್ಮನ ನೆನೆಸಿ ಭಗವಂತನ ಸ್ಮರಣೆಯನ್ನು ನಾವು ಮಾಡಿದ್ವಿ ಅಂದ್ರೆ, ಯಾಕ ಪರಮಾತ್ಮನ ಕೃಪಾದಿಂದ ಈ ದೇಹ ಬಂದದ, ಪರಮಾತ್ಮನ ಕೃಪಾದಿಂದ ನಾವೆಲ್ಲ ಇದೆಲ್ಲ, ಅದಕ್ಕೆ ಎಳೆ ನಿಮ್ಮದಾನ ಬೆಳೆ ನಿಮ್ಮದಾನ ಸುತ್ತಿ ಸುಳಿಯುವ ಗಾಳಿ ನಿಮ್ಮದಾನ ಅಂತ ಹೆಂಗ ದಾಸಿಮಾರ್ಯರು ಹೇಳಿದಾರಲ್ಲ, ಎಲ್ಲವೂ ಪರಮಾತ್ಮನ ಕೊಟ್ಟಿರ್ತಕ್ಕಂಥ ದಾನದೊಳಗೆ ನಾವೆಲ್ಲ ಬದುಕಿದ್ದೀವಿ. ಆ ಪರಮಾತ್ಮನ ಸ್ಮರಣೆಯನ್ನು ಮಾಡ್ತಕ್ಕಂಥದ್ದು ಪ್ರತಿಯೊಬ್ಬ ಜೀವನ ಆದ್ಯ ಕರ್ತವ್ಯವಾಗಿರುವುದರಿಂದ ನಮಗೆ ಶಾಸ್ತ್ರ ತಿಳಿದಿಲ್ಲ ಅಂದ್ರೆ ಪರವಾಗಿಲ್ಲ, ಪರಮಾತ್ಮನ ನಾಮಸ್ಮರಣೆಯನ್ನು ಸದಾ ನೆನಪಿಟ್ಟುಕೊಂಡು ಮಾಡ್ತಾ ಹೋದ್ವಿ ಅಂದ್ರೆ, ಅದಕ್ಕೆ ನಿಜಗುಣರು ಬಹಳ ಚಂದ ಹೇಳ್ತಾರೆ, ನೆನೆವುದನು ದಿನದುದಯ ಕಾಲದ ಎಚ್ಚರಿಕೆಯೋಳು ವಿನುತ ಗುರುಮೂರ್ತಿಯೇನು ಉಮೇಶನಂಗ್ರಿಯನು ಬಳಿಕ ನಿನ್ನನು ಸುವಿಚಾರದಿಂದ ನೇಮಕವಾಗಿ ಮನುಜ ನಿನಗಹುದು ಮುಕ್ತಿ. ನಮಗೆ ಮುಕ್ತಿ ಸುಖ ಆನಂದ ಸಿಗಬೇಕಾಗಿತ್ತಂದ್ರೆ ಈ 3 ಕೆಲಸ ಮಾಡ್ರಿ. ಎದ್ದ ತಕ್ಷಣ ಮೊದಲು ಗುರುವಿಗೆ ನೆನಪು ಮಾಡ್ರಿ, ಆನಂತರ ಪರಮಾತ್ಮನಿಗೆ ನೆನಪು ಮಾಡಿಕೊಳ್ಳ್ರಿ, ಆನಂತರ ಪರಮಾತ್ಮ ನಮಗೆ ಮನುಷ್ಯ ಜನ್ಮ ಕೊಟ್ಟಲ್ಲ, ಈ ಮನುಷ್ಯ ಜನ್ಮದಲ್ಲಿ ನಾವು ಮಾಡಬೇಕಾಗಿರ್ತಕ್ಕಂಥ ಕರ್ತವ್ಯ ಏನು ಅಂತಕ್ಕಂಥ ಈ 3ರ ವಿಚಾರವನ್ನು ಪ್ರತಿನಿತ್ಯ ಮಾಡ್ಕೋತ ಹೋದಿವಿ ಅಂದ್ರೆ ನಮಗೆ ಮುಕ್ತಿ ತಾನಾಗಿಯೇ ದೊರಕ್ತದ ಅಂತಕ್ಕಂಥ ಮಾತನ್ನು ಮಹಾತ್ಮರು ನಮಗೆ ತಿಳಿಸ್ತಾ ಇದ್ದಾರಲ್ಲ. ಅಂಥ ಒಂದು ಮಾಡ್ತಕ್ಕಂಥ ಸದ್ಬುದ್ಧಿಯನ್ನು ಸಿದ್ಧಾರೂಢಪ್ಪ ಭಗವತಿ ನಮ್ಮೆಲ್ಲರಿಗೂ ಕೊಟ್ಟು ಕಾಪಾಡಲಿ ಅಂತ ಪ್ರಾರ್ಥಿಸ್ತಾ ನನ್ನ 2 ತೊದಲು ನುಡಿಗಳನ್ನು ಸದ್ಗುರುನಾಥ ನಡಿದಾವರಿಗಳಲ್ಲಿ ಅರ್ಪಿಸ್ತಾ ಇದ್ದೀನಿ. ಹರಿ ಓಂ ತತ್ಸತ್.